ನಮಸ್ಕಾರ ಸ್ನೇಹಿತರೆ, ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿ ದಿಗ್ವಿಜಯವನ್ನು ಸಾಧಿಸಿರ್ತಕ್ಕಂಥ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ಅತ್ಯಂತ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತ ಅಂದರೆ ತಪ್ಪಾಗೋದಿಲ್ಲ. ಉತ್ತರ ಭಾರತದ 412 ಸ್ಥಾನಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಬರ್ತಿರ್ತಕ್ಕಂಥ ಬಿಜೆಪಿಗೆ ದಕ್ಷಿಣದಲ್ಲಿ ಒಂದು ಉತ್ತಮ ಬೆಳೆ ತೆಗೆಯೋದ್ರಲ್ಲಿ ಇವತ್ತಿಗೂ ಕೂಡ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ 6 ರಾಜ್ಯಗಳ 131 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ದಕ್ಕಿದ್ದು ಕೇವಲ 29 ಸ್ಥಾನಗಳು ಮಾತ್ರ. ಆ 29 ಸ್ಥಾನಗಳು ಕೇವಲ 2 ದಕ್ಷಿಣ ಭಾರತ ರಾಜ್ಯಗಳಿಂದ ಬಂದಿದ್ದಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ 25 ಸ್ಥಾನಗಳನ್ನು ಗೆದ್ದರೆ ತೆಲಂಗಾಣದಲ್ಲಿ 4 ಸ್ಥಾನಗಳನ್ನು ಗೆದ್ದಿತ್ತು. ಇನ್ನುಳಿದ 4 ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ವಿಫಲವಾಗೋದ್ರ ಮೂಲಕ ದಕ್ಷಿಣ ಭಾರತ ಬಿಜೆಪಿಯ ಪಾಲಿಗೆ ಒಂದು ದೊಡ್ಡ ತಲ್ಲಣವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿರ್ತಕ್ಕಂಥ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ಮತ್ತೊಮ್ಮೆ ದಕ್ಷಿಣ ಭಾರತ ಬಹುದೊಡ್ಡ ಹೊಡೆತ ಕೊಡ್ಬೋದು ಅಂತಕ್ಕಂಥ ದಾಖಲೆಗಳನ್ನು ಈಗಾಗಲೇ ರಾಷ್ಟ್ರದ ಪ್ರತಿಷ್ಠಿತ ಸರ್ವ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಬಹಿರಂಗಗೊಂಡಿದೆ. ಕನಿಷ್ಠ ಈ ಬಾರಿ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿರ್ತಕ್ಕಂಥ NDA ಮೈತ್ರಿಕೂಟಕ್ಕೆ ಇಲ್ಲಿವರೆಗೂ ಬಹಿರಂಗಗೊಂಡಿರ್ತಕ್ಕಂಥ ಸರ್ವೆಗಳಲ್ಲಿ 30 ಸ್ಥಾನಗಳನ್ನು ಕೂಡ NDA ಮೈತ್ರಿಕೂಟ ದಾಟೋದು ದಕ್ಷಿಣ ಭಾರತದಲ್ಲಿ ಕಷ್ಟ ಅಂತಕ್ಕಂಥ ವರದಿಗಳನ್ನು ಬಹಿರಂಗಗೊಳಿಸಿದ್ವಿ. ಈ ಒಂದು ಸರ್ವೆ ವರದಿಗಳ ಆಧಾರದಲ್ಲಿಯೇ ಇದೀಗ ಸಂಪೂರ್ಣ ದಕ್ಷಿಣ ಭಾರತವನ್ನು ತನ್ನ ಗಮನವನ್ನು ಕೇಂದ್ರೀಕರಿಸಿರ್ತಕ್ಕಂಥ NDA ಮೈತ್ರಿಕೂಟದ ನಾಯಕರು, ಅದರಲ್ಲೂ ಕೂಡ ಬಿಜೆಪಿಯ ನಾಯಕರು ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಧಾವಿಸಿ ಬಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಕನಿಷ್ಠ 60 ಲೋಕಸಭಾ ಸ್ಥಾನಗಳನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದ್ದಾರೆ. ದಕ್ಷಿಣ ಭಾರತದ ಈ ಕರ್ನಾಟಕವನ್ನು ಹೊರತುಪಡಿಸಿದರೆ ಇನ್ಯಾವ ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಭದ್ರವಾದ ನೆಲೆ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇದೀಗ ಹೊಸ ಲೆಕ್ಕಾಚಾರದೊಂದಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ NDA ಮೈತ್ರಿಕೂಟ ಇದೀಗ ದಕ್ಷಿಣ ಭಾರತದ ಅನೇಕ ಸ್ಥಳೀಯ ಪಕ್ಷಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಆ ಮೂಲಕ ತಾನು 60 ಸ್ಥಾನಗಳನ್ನು ದಕ್ಷಿಣ ಭಾರತದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದೆ. ಈ ಗುರಿಯ ಸಾಧನೆಯೆಡೆಗೆ ದಾಪುಗಾಲಿಡ್ತಾ ಇದೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ 20ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತಕ್ಕಂಥ ವರದಿಗಳನ್ನು ಸರ್ವ ಸಂಸ್ಥೆಗಳು ಬಹಿರಂಗಗೊಳಿಸಿದ್ರು ಕೂಡ ಕಳೆದ ಬಾರಿ ತೆಲಂಗಾಣದಲ್ಲಿ ಗೆದ್ದಂತಹ 4 ಲೋಕಸಭಾ ಸ್ಥಾನಗಳ ಪೈಕಿ ಈ ಬಾರಿ 1 ಲೋಕಸಭಾ ಸ್ಥಾನವನ್ನು NDA ಮೈತ್ರಿಕೂಟ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಂಸ್ಥೆಗಳು ಬಹಿರಂಗಗೊಳಿಸೋದ್ರ ಮೂಲಕ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಂದು ತಲ್ಲಣವನ್ನು ತಂದಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು. ಆದರೆ ಇದೀಗ NDA ಮೈತ್ರಿಕೂಟಕ್ಕೆ ಒಂದು ಆಶಾದಾಯಕ ಬೆಳವಣಿಗೆ ಆಗ್ತಾ ಇದೆ ದಕ್ಷಿಣ ಭಾರತದ ಮಟ್ಟಿಗೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶದ ಒಂದು 25 ಲೋಕಸಭಾ ಸ್ಥಾನಗಳ ಪೈಕಿ NDA ಮೈತ್ರಿಕೂಟಕ್ಕಾಗಲಿ ಇಂಡಿ ಮೈತ್ರಿಕೂಟಕ್ಕಾಗಲಿ ಒಂದೇ ಒಂದು ಸ್ಥಾನಕ್ಕೂ ಕೂಡ ಲಭ್ಯವಾಗಲ್ಲ ಅಂತಕ್ಕಂಥ ವರದಿಗಳನ್ನು ಸರ್ವೆ ಸಂಸ್ಥೆಗಳು ಬಹಿರಂಗಗೊಳಿಸಿದ್ವು. ಇದೀಗ ಆಂಧ್ರದ ಬಹುದೊಡ್ಡ ಒಂದು ಪಕ್ಷ NDA ತೆಕ್ಕೆಗೆ ಬೀಳ್ತಕ್ಕಂಥದ್ದು ಬಹುತೇಕ ಕನ್ಫರ್ಮ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ 2 ಪ್ರಮುಖ ರಾಜಕೀಯ ಪಕ್ಷಗಳು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ YSRCP ಒಂದು, ಇನ್ನೊಂದು ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗುದೇಶಂ ಪಾರ್ಟಿ. ಈ 2 ಪಾರ್ಟಿಗಳು ಕೂಡ ಬಹುತೇಕ NDA ತೆಕ್ಕೆಗೆ ಬೀಳ್ತವೆ ಅಂತಕ್ಕಂಥ ಮಾತುಗಳು ಕಳೆದ 6-7 ತಿಂಗಳಿಂದ ಕೇಳ್ತಾನೆ ಬಂದಿದ್ವು. ಆದರೆ ಬಿಜೆಪಿ 2 ಸ್ಥಳೀಯ ಪಕ್ಷಗಳಿಂದ ಸಮಾನವಾದ ಅಂತರವನ್ನು ಕಾಯ್ದುಕೊಂಡೇ ಬಂದಿತ್ತು. ಇದೀಗ ಆಂಧ್ರ ಪ್ರದೇಶದ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ NDAಯ ಪ್ರಮುಖರು, ಬಿಜೆಪಿಯ ವರಿಷ್ಠರು ಇದೀಗ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ
ತೆಲುಗು ದೇಶಂ ಪಾರ್ಟಿಯೊಂದಿಗೆ ಲೋಕಸಭಾ ಚುನಾವಣೆಯ ಮೈತ್ರಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಬಹುತೇಕ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಆ ಮೂಲಕ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆ, ಟಿಡಿಪಿ ಹಾಗೂ ಬಿಜೆಪಿ ಮೈತ್ರಿಕೂಟದ NDA ಮೈತ್ರಿಕೂಟ ಜೊತೆ ಸೇರಿ ಮುಂಬರ್ತಕ್ಕಂಥ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡುಬರ್ತಾ ಇದೆ. ಖಂಡಿತವಾಗಲೂ ಆಂಧ್ರ ಪ್ರದೇಶದಲ್ಲಿ ಒಂದೇ ಒಂದು ಸ್ಥಾನವನ್ನು NDA ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಂಥ ಈ ಸಂದರ್ಭದಲ್ಲಿಯೇ ಇದೀಗ ಚಂದ್ರಬಾಬು ನಾಯ್ಡು ಅವರು NDA ತೆಕ್ಕೆಗೆ ಸೇರೋದ್ರ ಮೂಲಕ ಬಿಜೆಪಿಗೆ ಒಂದು ಬಹುದೊಡ್ಡ ಬಲ ಬಂದಂತೆ ಆಗ್ತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ 50-60ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ಬಿಜೆಪಿಗೆ ಇದೀಗ ಬಹಿರಂಗಗೊಂಡಿರ್ತಕ್ಕಂಥ ಸರ್ವೆ ವರದಿಗಳ ಪ್ರಕಾರ ತೆಲುಗು ದೇಶಂ ಪಾರ್ಟಿ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ 17ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಗಳು ಬಹಿರಂಗಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿಯೊಂದಿಗೆ ಚಂದ್ರಬಾಬು ನಾಯ್ಡು ಅವರು ಹೆಜ್ಜೆ ಹಾಕ್ತಕ್ಕಂಥ ಮನಸ್ಸನ್ನು ಮಾಡಿರೋದು NDA ಪಾಲಿಗೆ ಬಹುದೊಡ್ಡ ಒಂದು ಆಶಾದಾಯಕ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ. ಖಂಡಿತವಾಗ್ಲೂ ಇವೆರಡೂ ಪಕ್ಷ ಬಿಜೆಪಿ ಹಾಗೂ TDP ಪಕ್ಷಗಳ ಮೈತ್ರಿ ಒಂದು ಪಕ್ಷ ಏರ್ಪಟ್ಟಿದ್ದೇ ಆದರೆ ಬಿಜೆಪಿಗೆ ಅದರಲ್ಲೂ ಕೂಡ NDAಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಬಲ ಬರುತ್ತೆ. ಆ ಮೂಲಕ ಹಾಕೊಂಡಿರ್ತಕ್ಕಂಥ 400 ಸ್ಥಾನಗಳ ಗುರಿಯನ್ನು ಬಿಜೆಪಿ ಸುಲಭವಾಗಿ ತಲುಪಬಹುದು ಅಂತಕ್ಕಂಥ ಮಾತುಗಳು ದೇಶದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ತೆಲುಗು ದೇಶಂ ಪಾರ್ಟಿಯೊಂದಿಗೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸುತ್ತಾ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ದೇಶಾದ್ಯಂತ ಎದ್ದಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಅಲೆಯನ್ನು ಉಪಯೋಗಿಸಿಕೊಂಡು ತಾನು ಮುಂಬರ್ತಕ್ಕಂಥ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಅಲೆಯ ಲಾಭವನ್ನು ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದು ಇದೀಗ ಬಹುತೇಕ ಬಿಜೆಪಿ ಹಾಗೂ NDA ಮೈತ್ರಿಕೂಟಕ್ಕೆ ಸೇರ್ಕೊಳ್ತಕ್ಕಂಥ ಮನಸ್ಸು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದೊಂದು ಘಟನೆ ಸಂಭವಿಸಿದರೆ ಖಂಡಿತವಾಗಲೂ ಬಿಜೆಪಿಗೂ ಕೂಡ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಬಲ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮೂಲಕ ಜಗನ್ಮೋಹನ್ ರೆಡ್ಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೊಮ್ಮೆ ಚಂದ್ರಬಾಬು ನಾಯ್ಡು ಅವರು ತೆಲುಗು ದೇಶಂ ಪಾರ್ಟಿ, ಬಿಜೆಪಿ ಹಾಗೂ ಜನಸೇನಾ ಒಂದು ಮೈತ್ರಿಕೂಟದ ಒಂದು ಸರ್ಕಾರ ಆಂಧ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಇನ್ನೇನೆಲ್ಲ ಬೆಳವಣಿಗೆಗಳು ಆಂಧ್ರದ ರಾಜಕೀಯ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತವೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.